ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ SLV ಸೇವೆ ಕನ್ನಡ ಯೂಟ್ಯೂಬ್ ಚಾನಲ್. ಓಕೆ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಂದರೆ, ಇವಾಗ GDS ಬಂದ್ಬಿಟ್ಟು ಎಷ್ಟೋ ಜನ ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ ಗೊತ್ತಿದೆ. ಬಟ್ ಸುಮಾರು ಜನ ಅಪ್ಲಿಕೇಶನ್ ಹಾಕಿರೋದ್ರಲ್ಲಿ ಎಷ್ಟೋ ಜನಕ್ಕೆ ರಿಸಲ್ಟ್ ಏನಾಗಿದೆ ಮತ್ತು ಯಾವ ರೀತಿಯಾಗಿ ರಿಸಲ್ಟ್ ಚೆಕ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಅಟ್ ಪ್ರೆಸೆಂಟಾಗಿ ಏನು ಮಾಡಬೇಕು ಅಂದರೆ, ನಾನು ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಕರ್ನಾಟಕ ಕೆರಿಯರ್ಸ್ ಅಂತ, ಅದರಲ್ಲಿ ಕೂಡ ವೆಬ್ಸೈಟ್ ಲಿಂಕ್ನ ಪಬ್ಲಿಷ್ ಮಾಡಿದ್ದಾರೆ. ಮತ್ತು ನೀವು ನಾರ್ಮಲಾಗಿ GDS ವೆಬ್ಸೈಟ್ಗೆ ಹೋದರೂ ಕೂಡ ನಿಮಗೆ ಆ ಲಿಂಕ್ ಸಿಗುತ್ತೆ. ಅಟ್ ಪ್ರೆಸೆಂಟ್ ಏನಂದರೆ, ಈಗ ಪ್ರತಿಯೊಂದು ಎಲ್ಲ ಜಿಲ್ಲೆಗಳಿಗೂ ಕೂಡ ಡೀಟೇಲ್ಸ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ ಫ್ರೆಂಡ್ಸ್. ಈಗ ಎಲ್ಲರದ್ದು ಬಂದ್ಬಿಟ್ಟು ರಿಸಲ್ಟ್ ಪಬ್ಲಿಷ್ ಆಗಿದೆ. ಇದಕ್ಕೂ ಮುಂಚೆ ಏನಾಗ್ತಿತ್ತು ಅಂದರೆ, ಯಾವುದೇ ರೀತಿ ರಿಸಲ್ಟ್ ಮತ್ತು ಏನು ಪಬ್ಲಿಷ್ ಆಗ್ತಿರಲಿಲ್ಲ. ಜಸ್ಟ್ ಅವ್ರಿಗೆ ಬಂದಿರೋಂಥ ಡೇಟಾನ ಒಂದು ಕ್ರಾಸ್ ವೆರಿಫೈ ಮಾಡಿ, ಯಾರು ಹತ್ತತ್ರ ಒಂದು 99-98% ತೆಗೆದಿದ್ದಾರೆ ಅವರು ಮಾತ್ರ ಶಾರ್ಟ್ ಲಿಸ್ಟೆಡ್ ಮಾಡಿ ಅವ್ರನ್ನ ಕೂಡ ಕಾಲ್ ಮಾಡಿ ಕರೀತಾಯಿದ್ರು. ಮತ್ತು ಅದೇ ರೀತಿ ಅವ್ರಿಗೆ ಕೆಲಸ ಕೂಡ ಜಾಬ್ ಕೂಡ ಸಿಗ್ತಾಯಿತ್ತು. ಬಟ್ ಈ ರೀತಿಯಾಗಿ ಏನು ಮಾಡಿದರೆ, ಓಪನ್ ಸೋರ್ಸ್ ಆಗಿ ಪ್ರತಿಯೊಂದು PDF ಕೂಡ ಪಬ್ಲಿಷ್ ಮಾಡಿ ಯಾರ್ಯಾರಿಗೆ ಕೆಲಸ ಸಿಕ್ಕಿದೆ ಮತ್ತು ಯಾರ್ಯಾರಿಗೆ ಶಾರ್ಟ್ ಲಿಸ್ಟ್ ಆಗಿದೆ ಅದನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ಸ್. ನೋಡಿ, ಇದು ನಾನೀಗ ತೋರಿಸ್ತಾ ಇದ್ದೀನಿ PDF ಅಲ್ಲ, ಇದರಲ್ಲಿ 30 ಡಿಸ್ಟ್ರಿಕ್ಟು ಕೂಡ ಪ್ರೆಸೆಂಟ್ ಎಲ್ಲ ಡಿಸ್ಟ್ರಿಕ್ಟು ಕೂಡ ನಿಮಗೆ ಡೀಟೇಲ್ಸ್ಗಳನ್ನ ಪ್ರೊವೈಡ್ ಮಾಡಿದ್ದಾರೆ. ಈ PDF ಅಲ್ಲಿ ಪ್ರತಿಯೊಂದು ರಿಸಲ್ಟ್ ಶೀಟ್ ಆಗಿರ್ಬೋದು, ಎಲ್ಲರದ್ದು ಕೂಡ ರಿಸಲ್ಟ್ ಎಷ್ಟೆಷ್ಟು ಬಂದಿದೆ ಮತ್ತು ಯಾರ್ಯಾರು ಶಾರ್ಟ್ ಲಿಸ್ಟೆಡ್ ಆಗಿದ್ದಾರೆ, ಇದು ನೇಮ್ ಮುಖಾಂತರ ಕೊಟ್ಟಿಲ್ಲ. ಬಟ್ ಅವರು ಒಂದು ರಿಜಿಸ್ಟರ್ ನಂಬರ್, ನಾವೇನು GDSಗೆ ರಿಜಿಸ್ಟರ್ ನಂಬರ್ ಅನ್ನೋದು ಕೊಟ್ಟಿದ್ವಿ ಕಸ್ಟಮರ್ಗಳಿಗೆ, ಆ ರಿಜಿಸ್ಟರ್ ನಂಬರ್ ಮುಖಾಂತರ ಯಾರ್ಯಾರು ಎಲಿಜಿಬಿಲಿಟಿ ಆಗಿದ್ದಾರೆ ಅಂತ ಈ PDF ಅಲ್ಲಿ ಕೊಟ್ಟಿದ್ದಾರೆ. ಅಟ್ ಪ್ರೆಸೆಂಟಾಗಿ ನಾನು ಈ PDF ಅಲ್ಲಿ ಚೆಕ್ ಮಾಡ್ತಾಯಿದ್ದೀನಿ. ನಮ್ಮ ಸ್ಟೂಡೆಂಟ್ಸ್ ಯಾರು ಅಪ್ಲೈ ಮಾಡಿದ್ರು ಅವ್ರಿಗೆಲ್ಲ ಕೂಡ ಜಾಬ್ಗೆ ಯಾರ್ಯಾರು ಕ್ವಾಲಿಫೈ ಆಗಿದೆ ಅಂತ. ಅದರಲ್ಲಿ 2-3 ಜನಕ್ಕೆ ಕೂಡ ಜಾಬ್ ಬಂದ್ಬಿಟ್ಟು ಸಿಕ್ಕಿದೆ. ಅವರು ಕೂಡ 99-98% ತೆಗೆದಿರೋದ್ರಿಂದ ಅವರು ಕೂಡ ಜಾಬು ಸಿಕ್ಕಿದೆ. ಒಬ್ಬರು ಬಂದ್ಬಿಟ್ಟು ಯಾದಗಿರಿ ಕಡೆಯಿಂದ ಅಪ್ಲಿಕೇಶನ್ ಹಾಕ್ಸಿರೋರ್ಗೆ ಸಿಕ್ಕಿದೆ. ಅದು ಬಿಟ್ಟರೆ ಬೆಂಗಳೂರು ಸೌತ್ ಕಡೆಯಿಂದ ಒಬ್ಬರು ಹಾಕ್ಸಿರೋರ್ಗೆ ಸಿಕ್ಕಿದೆ. ಇದೇ ರೀತಿ ಸುಮಾರಾಗಿ ಒಂದು 3-4 ಜನಕ್ಕಂತೂ ಸಿಕ್ಕಿದೆ. ಯಾಕೆಂದರೆ GDSಲ್ಲಿ ಮೋಸ್ಟ್ ಆಫ್ ಆಲ್ ಸಿಗೋದು ಯಾರ್ಯಾರಿಗೆ ಅಂದರೆ, ಹತ್ತತ್ರ SLCಯಲ್ಲಿ ಅವರ ಅಂಕ ಬಂದ್ಬಿಟ್ಟು 99.82, 98.82 ಈ ಥರ ಇದ್ದವ್ರಿಗೆ ಮಾತ್ರ. ನೋಡಿ, ಆ PDF ಅಲ್ಲಿ ನೀವು ನೋಡ್ಬೋದು 97, 98, 99 ಇಷ್ಟು ಮಾತ್ರ ಇರೋದು. ಬಿಟ್ಟರೆ ಅದಕ್ಕಿಂತ ಹಿಂದೆ 94, 93 ಈ ಥರ ಯಾವುದೂ ಇಲ್ಲ. ಅಟ್ ಪ್ರೆಸೆಂಟಾಗಿ ಅವರೇನು ಕ್ವಾಲಿಫಿಕೇಷನ್ ಕೇಳ್ತಾ ಇದ್ದಾರೆ ಅಂದರೆ 97, 98 ಮೇಲೆ. ಯಾಕೆಂದರೆ ಅವ್ರಿಗೆ ಸುಮಾರಾಗಿ ಸೈನ್ಸ್ ಆಗಿರ್ಬೋದು ಮತ್ತು ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಈ ಥರ ಎಲ್ಲ ಡೀಟೇಲ್ಸಲ್ಲೂ ಕೂಡ ಅವರು ಅತಿ ಹೆಚ್ಚು ಅಂಕನ ಪಡೆದಿರಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಅವರು ಎಲ್ಲ ಕ್ವಾಲಿಫೈಡ್ ಸ್ಟೂಡೆಂಟ್ಸ್ ಮಾತ್ರ ಕರಿತಾಯಿರೋದು. ಅಟ್ ಪ್ರೆಸೆಂಟ್ ಈ PDF ಏನಾದರೂ ನಿಮಗೆ ಸಿಕ್ಕಿಲ್ಲ ಅಂದರೆ, ಈ PDFನ ನಾನು ನನ್ನ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ಅಟ್ಲೀಸ್ಟ್ ನನ್ನ ಡಿಸ್ಕ್ರಿಪ್ಷನ್ ಹಾಕಿಲ್ಲ ಅಂದರೆ ಯಾರು ಕೂಡ ನನಗೆ ಕಮೆಂಟ್ ಮುಖಾಂತರ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ PM ಮಾಡ್ತೀನಿ. ಡೈರೆಕ್ಟಾಗಿ ನಿಮಗೆ ಸೆಂಡ್ ಮಾಡ್ತೀನಿ. ಅಟ್ ಪ್ರೆಸೆಂಟ್ ಈಗ ಸುಮಾರು ಜನ ಹೇಳ್ತಿದ್ದಾರೆ SC/ST ಕ್ಯಾಟಗರಿಗಳಿಗೆ ಈ ಜಾಬ್ ಸಿಕ್ಕಿದೆ ಅಂತ ರಾಂಗ್ ಇನ್ಫಾರ್ಮೇಷನ್ ಕೊಡ್ಬೋದು. ಬಟ್ ಈ PDF ಅಲ್ಲಿ ನಾನು ಸುಮಾರು ಜನ ಚೆಕ್ ಮಾಡಿದ್ದೀನಿ. UR ಅಂದರೆ ಜನರಲ್ಸ್ ಆಗಿರ್ತಾರೆ, ಮತ್ತು OBC ಕ್ಯಾಟಗರಿ ಆಗಿರ್ಬೋದು, ಮತ್ತು EWS ಅಂದರೆ ಎಕಾನಮಿಕ್ ವೆಲ್ಫೇರ್ ಸೋಷಲ್, ಇವ್ರುಗಳಿಗೆ 3 ಜನಕ್ಕೆ ಈ ವರ್ಷ ಸುಮಾರು ಕೆಲಸಗಳು ಕ್ವಾಲಿಫೈ ಆಗಿದೆ. ಇದರಲ್ಲಿ ನನ್ನ PDF ಅಲ್ಲಿ ನಾನು ಸುಳ್ಳು ಹೇಳ್ತಿದ್ದೀನಿ ಅಂದರೆ, ಅಟ್ಲೀಸ್ಟ್ ನೀವು ಈ PDF ಕೂಡ ಚೆಕ್ ಮಾಡ್ಬೋದು. ಇದರಲ್ಲಿ ಸುಮಾರು UR ಆಗಿರ್ಬೋದು, EWS ತೋರಿಸಿದ್ದಾರೆ. SC/STಗೆ ಹಲವಾರು ಕಮ್ಮಿ ಪೊಸಿಷನ್ಗಳೇ ಸಿಕ್ಕಿರೋದು. ಬಟ್ ಆದರೂ ಕೂಡ ಅವ್ರಿಗೂ ಕೂಡ ಜಾಬ್ ವೆರಿಫೈ ಅನ್ನೋದೇನಿದೆ ಅದು ಕೂಡ ಅವ್ರಿಗೂ ಸಿಕ್ಕಿದೆ. ಅಟ್ ಪ್ರೆಸೆಂಟ್ ಏನಂದರೆ, ಈ PDF ಅಲ್ಲಿ ಸುಮಾರು ಡೀಟೇಲ್ಸ್ ಬಂದ್ಬಿಟ್ಟು ಕೊಟ್ಟಿದ್ದಾರೆ. ಲೈಕ್ ಏನಂದರೆ, ಅವ್ರು ತೆಗೆದಿರೋಂಥ ಪರ್ಸೆಂಟೇಜ್ ಆಗಿರ್ಬೋದು, ಅದ್ರ ಮುಖಾಂತರ ಸೆಲೆಕ್ಟ್ ಮಾಡಿದ್ದಾರೆ. ಇನ್ನು ಕೆಲವರು ಬಂದ್ಬಿಟ್ಟು ಕ್ಯಾಟಗರಿ ವೈಸ್ ಕೂಡ ಸೆಲೆಕ್ಟ್ ಮಾಡಿದ್ದಾರೆ. ಒಂದು ನಿಮಿಷ. ಅಟ್ ಪ್ರೆಸೆಂಟ್ ಇಲ್ಲಿ ವೆಬ್ಸೈಟ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ವೆಬ್ಸೈಟ್ ಕ್ಲೋಸ್ ಆಗ್ತಿದೆ. ಅಟ್ ಪ್ರೆಸೆಂಟ್ ಇವಾಗ ನೋಡಿ, ಎಲ್ಲದೂ ಕೂಡ ಅಪ್ಲಿಕೇಶನ್ ನಂಬರ್ ಕೂಡ ಜನ್ರೇಟ್ ಆಗಿದೆ. ಶೀಘ್ರದಲ್ಲೇ ಎಲ್ಲರಿಗೂ ಕೂಡ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಶಾರ್ಟ್ ಲಿಸ್ಟ್ ಆಗಿರೋಂಥ ಅಭ್ಯರ್ಥಿಗಳಿಗೆ ಕಾಲ್ ಮಾಡಿ ನಿಮ್ಮ ವೆರಿಫಿಕೇಷನ್, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರ್ಬೋದು, SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು ಮತ್ತು ನಿಮ್ಮ ಫೋಟೋ ಮತ್ತು ಕ್ಯಾಶ್ ಇನ್ಕಮ್ ಪ್ರತಿಯೊಂದು ಕೂಡ ಒರಿಜಿನಲ್ ಕಾಪಿನ ತಗೊಂಡು ನೀವು ಹತ್ತಿರದ ಪೋಸ್ಟ್ ಆಫೀಸಿಂದ ವೆರಿಫೈ ಕೊಡಬೇಕಾಗತ್ತೆ. ನೆಕ್ಸ್ಟು ಅದಾದಮೇಲೆ ನಿಮಗೆ ಅವರು ಎಲ್ಲಿ ಪೋಸ್ಟಿಂಗ್ ಮಾಡಿರ್ತಾರೋ ಅಲ್ಲಿ ಬಂದ್ಬಿಟ್ಟು ನಿಮ್ಮ ಜಾಬ್ ಬಂದ್ಬಿಟ್ಟು ರಿಕ್ರೂಟ್ ಆಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದಾಗಿದೆ ಇವತ್ತಿನ ವೀಡಿಯೋ. ಆದಷ್ಟು ಇದೇ ಥರ ವೀಡಿಯೋಗಳು ಮತ್ತು ಇಂಪಾರ್ಟೆಂಟ್ ಮಾಹಿತಿಗಳಾಗಿರ್ಬೋದು, ಮತ್ತು ಹೈಡ್ ಆ್ಯಂಡ್ ಸಿಕ್ ಆಗಿರೋಂಥ ಸುಮಾರು ವೆಬ್ಸೈಟ್ಗಳಾಗಿರ್ಬೋದು, ಸ್ಕೀಮ್ಸ್ಗಳಾಗಿರ್ಬೋದು, ಇದೇ ರೀತಿ ಮಾಹಿತಿ ಬೇಕಾದಲ್ಲಿ ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.